प्रधायाम् ओम आगमार्तन्तु देवानां गमनार्तन्तु राक्षसां कुर्वे घण्टारवं तत्र देवताः पवनलाञ्छनम् इति आगमार्तन्तु देवानां गमनार्तन्तु राक्षसां कुर्वे घण्टावरं तत्र देवताः लाञ्छनम् ओम शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये यस्सद्रुतवक्त्राध्यापारशध्यापरश्रुतं विघ्नं निघ्नन्ति सततं विश्वक्सेनं तमाश्रये ज्ञानानन्दमयं देवं निर्मलास्फटिकाकृतम् आधारं सर्वविद्यानामयग्रीवोपास्महे ओम तत्सदिते शुभाभ्यां श्वे शोभने मुहूर्ते आद्य ब्रह्मणा द्वितीय परार्धे श्री श्वेतवराह कल्पे वयुस्वत मन्वन्तरे कलियुगे प्रथमवादे जम्बूद्वीपे भारतवर्षे भरतखण्डशकाब्दिमेरोः दक्षिणे पार्श्वे स्मृतमानेन व्यवहारके पूर्ववादे सृष्टि संवत्सराणां मध्ये श्रीमतो श्रीकर श्रीविकारिणां संवत्सरे दक्षिणायने शरदृतु आश्वेजमासे कृष्णपक्षद्याम् अमावास्यां तिथवासरः वासरस्तु शुभः ओम इंदुवासृक्तानां शुभः स्वाति नक्षत्रादि शुभ नक्षत्राशुभयोग शुभकर्णयों गणाविशेषण विशिष्टायां स्यां शुभदिने ओम ऐन्द्राग्नम् उपसाधिता सर्वाभ्यो वा एष देवताभ्यो वा जुहोति यो अग्निहोत्रं जुहोति यथा कलवैधेनुं तीर्थे तर्पयति एवमग्निहोत्रं यजमानं तर्पयति तृप्यते प्रजया पशुभिः प्रसुवर्गं लोकं जानाति पश्यति पुत्रं पश्यति पौत्रं प्रजया पशुभिर्मितनैर्जायत यस्त्वैवं विदिशो अग्निहोत्रं जुह्वति या उचैन देवं वेद ओम अघोरेभ्यो तघोरेभ्यो घोरघोरतरेभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः ओम सांब परमेश्वराय नमः श्री केदारेश्वर स्वामिने नमः वेदोक्त मंगल नीराजनं दर्शयामि नीराजन मध्ये पुनराचमनं समर्पयामि परिमल पत्र पुष्पाणियं समर्पयामि रक्षां धारयामि देवता रक्षां शिरसा गृह्णामि। श्री गुरुभ्यो नमः। या देवी सर्वभूतेषु ज्योतिरूपेण संस्थिता नमस्तस्यै 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 नमो नमः। ಸಮಸ್ತ ಸ್ಟಾರ್ ಸುವರ್ಣ ವಾಹಿನಿಯ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಂದಿನಂತೆ ಇಂದು ಕೂಡ ನಮ್ಮ ಜೊತೆ ಇದ್ದಾರೆ ಮೇಧಾಶಕ್ತಿ ಧ್ಯಾನಪೀಠಂ ಸಂಸ್ಥಾಪಕರು, ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿ ಔಪಾಸಕರು, ಅಸ್ಸಾಂನ ಗುವಾಹಟಿಯಲ್ಲಿ ಆದಿಶಕ್ತಿಯಿಂದ ಸಿದ್ಧಿ ಪಡೆದ ಮಹಾಸಿದ್ಧರೂ ಆದ ಜ್ಯೋತಿಷ್ಯ ರತ್ನ ಜ್ಯೋತಿಷ್ಯ ಮಾರ್ತಾಂಡ ಡಾಕ್ಟರ್ ಯೋಗ ಶ್ರೀಕೃಷ್ಣಂ ಆಚಾರ್ಯರು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮ ಗುರುಭ್ಯೋ ನಮಃ, ಅಸ್ಮತ್ ಸರ್ವ ಗುರುಭ್ಯೋ ನಮಃ. ಓಂ ಅಸ್ಮತ್ ಸಮರ್ಥ ಸದ್ಗುರುಭ್ಯೋ ನಮಃ. ಓಂ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುದೇವ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಮಾಖ್ಯಾಂ ಕಾಮಸಂಪನ್ನಾಂ ಕಾಮೇಶ್ವರಿ ಹರಪ್ರಿಯೇ ಕಾಮನಾಂ ದೇಹಿ ಮೇ ನಿತ್ಯಂ ಕಾಮೇಶ್ವರಿ ನಮೋಸ್ತುತೆ. ಓಂ ಅಪರಾಜಿತಾಯೈ ವಿದ್ಮಹೇ ಶತ್ರುನಿಷೂಧಿನ್ಯೈ ಧೀಮಹಿ ತನ್ನೋ ಪ್ರತ್ಯಂಗಿರಾಃ ಪ್ರಚೋದಯಾತ್. ಓಂ ಗಂ ಗಣಾಧಿಪತಯೇ ನಮಃ. ಮಾ ಕಾಮಾಖ್ಯ ಪ್ರತ್ಯಂಗಿರಾಯೈ ನಮಃ. ಸಮಸ್ತ ಸ್ಟಾರ್ ಸುವರ್ಣವಾಹಿನಿಯ ವೀಕ್ಷಕರಿಗೂ ಭಕ್ತ ಕುಲಕೋಟಿಗೂ ದಯಾಮಯಳಾದ ನನ್ನ ಆರಾಧ್ಯ ಮಾತೆ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ತಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂತಹ ಅನುಗ್ರಹವನ್ನ ದಯಪಾಲಿಸಲಿ ಅಂತೇಳಿ ಈ ಸುದಿನದಲ್ಲಿ ವಿಶೇಷವಾಗಿ ಆ ಜಗದಂಬೆಯ ಅಡಿದಾವರಗಳಿಗೆ ಪಾಮರನಾಗಿರ್ತಕ್ಕಂತಹ ನಾನು ವಂದಿಸುವುದರ ಮುಖಾಂತರವಾಗಿ ಈ ಶುಭಮಂಗಳವನ್ನ ಪ್ರಾರಂಭಿಸಿ, ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಎಲ್ಲ ಸ್ಟಾರ್ ಸುವರ್ಣವಾಹಿನಿಯ ಭಕ್ತ ಕುಲಕೋಟಿಗೂ ಆ ದೀಪಾವಳಿಯ ಆರ್ಥಿಕವಾಗಿರ್ತಕ್ಕಂತಹ ಶುಭಾಶಯಗಳನ್ನ ಕೋರೋದ್ರ ಮುಖಾಂತರವಾಗಿ ಈ ಒಂದು ಶುಭ ಮಂಗಳವನ್ನ ಪ್ರಾರಂಭಿಸೋಣ. ಗುರುಗಳೇ, ಈ ವಿಶೇಷ ದಿನದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡಿ. ಓಂ ನಮಃ ಸೋಮಾಯ ಚ ರುದ್ರಾಯ ಚ ನಮಃ ಸ್ಥಾಮ್ರಾಯ ಚ ರುಣಾಯ ಚ ನಮಃ ಶಂಘಾಯ ಚ ಪಶುಪತೇ ಚ ನಮಃ
ಉಗ್ರಾಯ ಚ ಭೀಮಾಯ ಚ ನಮೋ ಅಗ್ರೇ ವದಾಯ ಚ ದೂರೇ ವದಾಯ ಚ ನಮೋ ಹಂತ್ರೇ ಚ ಹನೀಯಸೇ ಚ ನಮೋ ವೃಕ್ಷೇಭ್ಯೋ ಹರಿಕೇಶೇಭ್ಯೋ ನಮಸ್ತಾರಾಯ ನಮಃ ಶಂಭವೇ ಚ ಮಯೋ ಭವೇ ಚ ನಮಃ ಶಂಕರಾಯ ಚ ಮಯಸ್ಕರಾಯ ಚ. ಆ ಸಾಂಬಶಿವನ ಪ್ರಾರ್ಥನೆಯೊಂದಿಗೆ ಈ ದಿನ ಸ್ವಸ್ತಿಶ್ರೀ ವಿಕಾರಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವೇಜ ಮಾಸದ ಈ ಅಮಾವಾಸ್ಯೆ ಸನಾತನ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಆ ಒಂದು ಪರ್ವಕಾಲವೇ ಈ ಒಂದು ಅಮಾವಾಸ್ಯೆಯ ದೀಪಾವಳಿ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಸ್ವಾತಿ ನಕ್ಷತ್ರದ ಸೋಮವಾರ ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ದಿನದಲ್ಲಿ ಸಾಂಬಶಿವನ ಆರಾಧನೆ, ಸಾಂಬಶಿವನ ಪ್ರಾರ್ಥನೆ ಜೊತೆಗೆ ಇವತ್ತಿನ ದಿನ ವಿಶೇಷವಾಗಿ ಕೇದಾರೇಶ್ವರನ ಆರಾಧನೆ, ಆ ಕೇದಾರೇಶ್ವರನ ವ್ರತವನ್ನ ಮಾಡುವುದರ ಮುಖಾಂತರವಾಗಿ ಹೇಗೆ ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿಯು ಈ ಸಾಂಬಶಿವನ ಆರಾಧನೆಯನ್ನು ಮಾಡಿ ಅರ್ಧಾಂಗಿನಿಯಾದಲು, ಆ ಪ್ರಕಾರವಾಗಿ ನಾವು ಆ ಸಾಂಬಶಿವನ ಆರಾಧನೆಯನ್ನು ಮಾಡುವುದರ ಮುಖಾಂತರವಾಗಿ ನಮ್ಮ ಎಲ್ಲ ಮನೋಕಾಮನಾದಿಗಳನ್ನ ಇವತ್ತಿನ ದಿನದಲ್ಲಿ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಪರ್ವದಿನವೇ ಈ ಒಂದು ದೀಪಾವಳಿಯ ದಿನ. ಅಂತಹ ಪವಿತ್ರವಾಗಿರ್ತಕ್ಕಂಥ ದಿನದಲ್ಲಿ ಜನಿಸಿದಂತಹ ಮಕ್ಕಳು, ಅದರಲ್ಲೂ ಸಹಿತ ಸ್ವಾತಿ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ರಾಹು. ಹಾಗಾಗಿ ಈ ಪವಿತ್ರ ದಿನದಲ್ಲಿ ಜನಿಸಿದಂತಹ ಮಕ್ಕಳು ನೀಲಾಕಾಯವಾಗಿ ಸದೃಢವಾಗಿರ್ತಕ್ಕಂತಹ ಶರೀರವನ್ನ ಹೊಂದುವುದರ ಮುಖಾಂತರವಾಗಿ ತಮ್ಮ ಮನೋಜ್ಞವಾಗಿರ್ತಕ್ಕಂತಹ ಆ ಮಾತುಗಳಿಂದ ವಿಶೇಷವಾಗಿ ಗಮನವನ್ನ ಸೆಳೆಯಬಹುದಾಗಿರ್ತಕ್ಕಂತಹ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥ ಮಕ್ಕಳಾಗಿರ್ತಾರೆ. ಅದ್ಯಾವುದೇ ವಿಷಯವನ್ನ ಆಧಾರಿತವಾಗಿ, ಯಾವುದೇ ವಿಷಯಕ್ಕೆ ಅನುಸಾರವಾಗಿ ಆ ವಿಷಯದ ಆಧಾರಿತವಾಗಿ ತಮ್ಮದೇ ಆಗಿರ್ತಕ್ಕಂತಹ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ಅದರಲ್ಲಿರ್ತಕ್ಕಂತಹ ನೈಪುಣ್ಯತೆಯನ್ನ ಸಿದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಈ ಸಮಾಜಕ್ಕೆ ಅವರದೇ ಆಗಿರ್ತಕ್ಕಂಥ ಮಾರ್ಗದರ್ಶನವನ್ನ ನೀಡುವಂತಹ ವ್ಯಕ್ತಿಗಳಾಗಿರ್ತಾರೆ. ವಿಶೇಷವಾಗಿ ಅಧ್ಯಾಪಕ ವರ್ಗದವರೋ, ಬರಹಗಾರರೋ, ವಿಶೇಷವಾಗಿ ಕ್ರೀಡಾಸಕ್ತಿಯನ್ನ ಹೊಂದಿರತಕ್ಕಂಥ ಮಕ್ಕಳಾಗಿರ್ತಾರೆ. ಅಂತಹ ಪವಿತ್ರವಾಗಿರ್ತಕ್ಕಂಥ ಈ ದಿನದಲ್ಲಿ ಜನಿಸಿದಂತಹ ಮಕ್ಕಳಿಗೆ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯ ಸಹಿತವಾಗಿ ವಿಶೇಷವಾಗಿ ಆ ಸಾಂಬಶಿವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ದಯಪಾಲಿಸಲೆಂತೇಳಿ ಆ ಜಗದಂಬೆ ಮತ್ತು ಸಾಂಬಶಿವನಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಈ ಒಂದು ಪರ್ವಕಾಲದಲ್ಲಿ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಆ ಶಿವನ ದಿನವಾದದ್ರಿಂದ ನೀವು ವಿಶೇಷವಾಗಿ ದೀಪವನ್ನ ಹಚ್ಚುವುದರ ಮುಖಾಂತರವಾಗಿ ಮನೆಯಲ್ಲಿ, ಅದರಲ್ಲೂ ಸಹಿತ ಈ ದೀಪ ಅಂತಕ್ಕಂಥದ್ದು ಒಂದು ಮನಸ್ಥಿತಿಯನ್ನ ಆಧರಿಸಿರ್ತಕ್ಕಂಥ ಒಂದು ಶಕ್ತಿ. ಈ ಪ್ರಕೃತಿಮಯವಾಗಿರ್ತಕ್ಕಂಥ ನಮ್ಮ ಜೀವನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾವಿತ್ರತೆಯನ್ನ ಮತ್ತು ವಿಶೇಷವಾಗಿರ್ತಕ್ಕಂಥ ಔಷಧಿ ಸದ್ಗುಣಾದಿಗಳನ್ನ ಹೊಂದಿರತಕ್ಕಂಥ ಆ ದೀಪದ ಮಹತ್ವವನ್ನ ಈ ದಿನದಲ್ಲಿ ಹಚ್ಚುವುದರ ಮುಖಾಂತರವಾಗಿ ನಮ್ಮ ಶ್ರೇಯಸ್ಸನ್ನ ನಾವು ಕಾಣಬಹುದಾಗಿರ್ತಕ್ಕಂಥ ಒಂದು ಸುಪರ್ವದ ಸುದಿನ. ಇಲ್ಲಿ ದೀಪ ಬೆಳಗುವುದರ ಮುಖಾಂತರವಾಗಿ ಹೇಗೆ ಕತ್ತಲನ್ನ ಒಡೆದೋಡಿಸುತ್ತೋ ಅದೇ ಪ್ರಕಾರವಾಗಿ ನಮ್ಮ ಜೀವನದಲ್ಲೂ ಸಹಿತ ನಮ್ಮ ಮನಕ್ಕಾರಕನಾಗಿರ್ತಕ್ಕಂಥ ಬತ್ತಿಯನ್ನ, ಹಾಗೆ ಎಲ್ಲ ಆಪತ್ತಾದಿಗಳನ್ನ ವಿಮುಕ್ತಿಯನ್ನ ಮಾಡುವಂತಹ ಎಣ್ಣೆಯಲ್ಲಿ ಹಾಕುವುದರ ಮುಖಾಂತರವಾಗಿ ಆ ಪ್ರಕಾಶಮಾನವಾಗಿರ್ತಕ್ಕಂಥ ಜ್ಯೋತಿಯನ್ನ ಬೆಳಗಿಸುವುದರ ಮುಖಾಂತರವಾಗಿ ನಮ್ಮ ಜೀವನವನ್ನ ಉದ್ಧರಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಸುಯೋಗದ ದಿನ ವಿಶೇಷವಾಗಿ ಪ್ರದೋಷ ಕಾಲವಿರಬಹುದು ಅಥವಾ ಈ ಪ್ರಕಾರವಾಗಿ ಅಮಾವಾಸ್ಯೆಯ ದಿನದಂದು, ಅದರಲ್ಲೂ ಸಹಿತ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಮನೆಯಲ್ಲಿ ಆ ನಕಾರಾತ್ಮಕ ಶಕ್ತಿಗಳ ಆವಾಹನೆ ಇದ್ದಂತಹ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಮನೆಯ ಪ್ರಾಕಾರದಲ್ಲಿ, ಮನೆಯ ಒಳಭಾಗ ಜೊತೆಗೆ ಮನೆಯ ಹೊರಭಾಗದಲ್ಲೂ ಸಹಿತ ದೀಪಗಳನ್ನ ಇಡುವುದರ ಮುಖಾಂತರವಾಗಿ ನಮ್ಮ ಶಕ್ತಿಯನ್ನ, ನಮಗೆ ಬೇಕಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಶಕ್ತಿಯನ್ನ ಇನ್ನಷ್ಟು ಹೆಚ್ಚಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯಾದಿಗಳನ್ನ ನಾವು ಇವತ್ತಿನ ದಿನದಲ್ಲಿ ವೃದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ನಮ್ಮ ಬಾಂಧವ್ಯಗಳಲ್ಲಿ ಇರ್ತಕ್ಕಂಥ ಆ ಉತ್ತಮವಾಗಿರ್ತಕ್ಕಂಥ ಆ ಭಾವನಾತ್ಮಕವಾಗಿರ್ತಕ್ಕಂಥ ಬಾಂಧವ್ಯವನ್ನ ವೃದ್ಧಿಸಿಕೊಳ್ಳುವುದರ ಮುಖಾಂತರವಾಗಿ ಆ ಸಾಂಬಶಿವನ ಆ ಶಿರೋಭಾಗದಲ್ಲಿ ಸ್ಥಿತನಾಗಿರ್ತಕ್ಕಂಥ ಚಂದ್ರನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಸಹಿತ ಇವತ್ತಿನ ದಿನದಲ್ಲಿ ಸಾಂಬಶಿವನ ಆರಾಧನೆಯನ್ನು ಮಾಡುವುದರಿಂದ ಮೊದಲನೆಯದಾಗಿ ತಾಯಿ ಜಗನ್ಮಾತೆಯ ಸ್ವರೂಪಳಾಗಿರ್ತಕ್ಕಂಥ ನೀರಿನ ಸ್ವರೂಪವನ್ನು ಧರಿಸಿರ್ತಕ್ಕಂಥ ಗಂಗಾಮಾತೆಯ ಅನುಗ್ರಹ, ಜೊತೆಗೆ ಜಗದ್ರಕ್ಷಕಿಯಾಗಿರ್ತಕ್ಕಂಥ ಪಾರ್ವತಿಯ ಅನುಗ್ರಹ, ಜೊತೆಗೆ ಸಂಪೂರ್ಣವಾಗಿರ್ತಕ್ಕಂತಹ ಚಂದ್ರಮ ಮನಸೋ ಜಾತಃ, ಹೇಗೆ ನಾವು ಹುಟ್ಟಿದಂತಹ ಮಾನವರುಗಳು ಪ್ರತಿಯೊಂದು ಪ್ರಾಣಿ ಪಕ್ಷವೂ ಸಹಿತ ತನ್ನದೇ ಆಗಿರ್ತಕ್ಕಂಥ ಮನಸ್ಥಿತಿಯನ್ನ ಹೊಂದುವುದರಲ್ಲಿ ಆ ಚಂದ್ರನ ಸಂಪೂರ್ಣವಾಗಿರ್ತಕ್ಕಂತಹ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ಚಂದ್ರನ ಅನುಗ್ರಹ ಜೊತೆಗೆ ಸಾಂಬಶಿವನ ಅನುಗ್ರಹ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ನಕ್ಷತ್ರಕಾರಕನಾಗಿರ್ತಕ್ಕಂಥ ರಾಹು
ಆ ರಾಹುವಿನ ಸಂಪೂರ್ಣವಾಗಿರ್ತಕ್ಕಂಥ ಆ ರೂಪವೇ ಸರ್ಪಾಕಾರ. ಆ ಸರ್ಪಾಕಾರವಾಗಿರ್ತಕ್ಕಂಥ ರಾಹುವಿನ ನಕ್ಷತ್ರವಾದುದರಿಂದ ಸಂಪೂರ್ಣವಾಗಿ ಶಿವನನ್ನ ನಾವು ಆರಾಧಿಸಿದ್ದೇ ಆದರೆ ಒಂದೆಡೆ ಆ ಸರ್ಪಕ್ಕೆ ಸಂಬಂಧಪಟ್ಟಿರತಕ್ಕಂಥ ದೋಷದಿಂದ ಮುಕ್ತಿಯನ್ನ ಪಡೆಯಬಹುದು. ಸದಾಕಾಲ ಶಿವನ ಜಟಾದೂರದಲ್ಲಿರ್ತಕ್ಕಂಥ ಆ ಒಂದು ಸರ್ಪವನ್ನ ನಾವು ಪೂಜಿಸಿದಂತೆ ಇವತ್ತಿನ ದಿನದಲ್ಲಿ ಶಿವನನ್ನ ಆರಾಧನೆ ಮಾಡುವುದರಿಂದ ಆ ನಾಗರಾಜನು ಸಂತೃಪ್ತನಾಗುವುದರ ಒಟ್ಟಿಗೆ ನಮಗೆ ಬಂದು ಒದಗಿರಬಹುದಾಗಿರ್ತಕ್ಕಂಥ ನಾಗದೋಷಾದಿಗಳಿಂದಲೂ ಸಹಿತ ಮುಕ್ತಿಯನ್ನು ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ ಇವತ್ತಿನ ಈ ಒಂದು ಪರ್ವಕಾಲದ ಸುದಿನ. ಗುರುಗಳೇ, ಈ ದಿನದ ವಿಶೇಷತೆಯನ್ನ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ತಾವು ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸುವ ಮುನ್ನ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇಂದಿನ ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಇವತ್ತಿನ ಈ ಸುದಿನದಲ್ಲಿ ವಿಶೇಷವಾಗಿ ಆ ಅಗೋಚರ ಶಕ್ತಿಯನ್ನು ಹೊಂದಿರತಕ್ಕಂಥ ಆದಿತ್ಯಾದ ನವಗ್ರಹ ದೇವತೆಗಳ ಪ್ರಾರ್ಥನೆಯೊಂದಿಗೆ ಸಾಂಬಶಿವನ ಪ್ರಾರ್ಥನೆಯನ್ನು ಮಾಡುವುದರ ಮುಖಾಂತರವಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ತಿಳಿಯೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಓಂ ಮೃತ್ಯವೇ ಸ್ವಾಹ ಮೃತ್ಯವೇ ಸ್ವಾಹ. ಓಂ ನಮೋ ಭಗವತೆ ರುದ್ರಾಯ ವಿಷ್ಣವೇ ಮೃತ್ಯುರ್ಮೇ ಪಾಹಿ. ಪ್ರಾಣಾನಾ ಗ್ರಂಥಿರಸರುದ್ರೋ ಮಾ ವಿಷಾಂತಕಃ. ತೇನಾನ್ಯೇನಾಪ್ಯಾಯಸ್ವ ಸದಾಶಿವೋ. ಮೊದಲಿಗೆ ಮೇಷರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ರವಿ ಚಂದ್ರ ಶುಕ್ರರ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹ, ಆ ಅನುಗ್ರಹ ಪ್ರದಾತರಾಗಿರ್ತಕ್ಕಂಥ ಆ ಶುಭಗ್ರಹಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹದಿಂದ ಮಾಡುವಂತಹ ವೃತ್ತಿರಂಗದಲ್ಲಿ ಹೊಸದಾಗಿರ್ತಕ್ಕಂಥ ಆಲೋಚನೆಯೋ ಅಥವಾ ಹೊಸ ಪ್ರಯತ್ನಾದಿಗಳನ್ನ ಮಾಡುವುದರ ಒಟ್ಟಿಗೆ ಅದೆಷ್ಟೋ ದಿನಗಳಿಂದ ಸಂಕಲ್ಪವೃತವಾಗಿರ್ತಕ್ಕಂಥ ವಿಚಾರಕ್ಕೆ ಇವತ್ತಿನ ದಿನದಲ್ಲಿ ಮುನ್ನಡೆಯನ್ನ ಬರೆಯುವುದರ ಮುಖಾಂತರವಾಗಿ ವೃತ್ತಿರಂಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಆ ಒಂದು ಅಭಿಲಾಷೆಯನ್ನ ನೀವು ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗ. ಮೇಲಾಗಿ ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂತಹ ಫಲದ ನಿರೀಕ್ಷೆಯನ್ನ ಮಾಡಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಅಧ್ಯಾಪಕ ವೃಂದದವರು, ವಿದ್ಯಾರ್ಥಿ ದೆಸೆಯಲ್ಲಿರ್ತಕ್ಕಂಥವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಆ ಒಂದು ಸುದಿನ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 1, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬಣ್ಣ ಬಿಳಿ ಬಣ್ಣ. ಈ ಬಿಳಿ ಬಣ್ಣ ವಸ್ತ್ರಧಾರಣೆಯೋ 1ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಶುಭವನ್ನ ಯಶಸ್ಸನ್ನ ಸಹಿತ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇನ್ನು ಇವತ್ತಿನ ದಿನದಲ್ಲಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಆ ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಆ ಸಾಂಬಶಿವನ ಸನ್ನಿಧಾನಕ್ಕೆ ತೆರಳಿ ಸಾಂಬಶಿವನ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಸಹಕುಟುಂಬ ಸಮೇತರಾಗಿ ಆ ಭಗವಂತನಿಗೆ ಯಥೋಚಿತವಾಗಿರ್ತಕ್ಕಂತಹ ಸತ್ಕಾರಾದಿಗಳನ್ನ ನೀಡುವುದರೊಂದಿಗೆ ನಿಮ್ಮ ಎಲ್ಲ ಮನೋಕಾಮನಾದಿಗಳನ್ನು ಕೂಡ ಇವತ್ತಿನ ದಿನದಲ್ಲಿ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇನ್ನು ವೃಷಭ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲಧಿಕಾರಿಗಳಿಂದಲೋ ಅಥವಾ ಸಹಕಾರ ಸಂಘ ಸಂಸ್ಥಾನಗಳಲ್ಲಿ ಮಾಡುವಂತಹ ಆ ಕಾರ್ಯವೃತ್ತಿಯಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒತ್ತಡಮಯವಾಗಿರ್ತಕ್ಕಂಥ ವಾತಾವರಣವನ್ನ ನೀವು ಇವತ್ತಿನ ದಿನದಲ್ಲಿ ಕಾಣುವುದರ ಒಟ್ಟಿಗೆ ನಿಮ್ಮಲ್ಲಿರ್ತಕ್ಕಂಥ ಅದೆಷ್ಟೋ ದಿನಗಳಿಂದ ಸಂಕಲ್ಪವನ್ನ ಮಾಡಿ ಆ ಕಾರ್ಯದಲ್ಲಿ ಮಗ್ನರಾಗಬೇಕು ಅಂತಕ್ಕಂಥ ಮನಸ್ಥಿತಿ ಇದ್ದರೂ ಸಹಿತ ಆ ಮೇಲಧಿಕಾರಿಗಳ ಒತ್ತಡದಿಂದ ಇವತ್ತಿನ ದಿನದಲ್ಲಿ ಆ ಒಂದು ಕಾಯಕದಲ್ಲಿ ತೊಡಗಿಸಿಕೊಳ್ಳುವುದರಲ್ಲಿ ನೀವು ವಿಫಲತೆಯನ್ನ ಕಾಣುವುದರ ಒಟ್ಟಿಗೆ ಇನ್ನಷ್ಟು ಮಾನಸಿಕವಾಗಿರ್ತಕ್ಕಂತಹ ಒತ್ತಡವನ್ನ ಈ ದಿನದಲ್ಲಿ ನೀವು ಕಾಣಲಿದ್ದೀರಿ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಸಾಧಾರಣವಾಗಿರ್ತಕ್ಕಂಥ ಫಲವನ್ನ ನಿರೀಕ್ಷಿಸುವುದರ ಒಟ್ಟಿಗೆ ಅದರಲ್ಲೂ ಸಹಿತ ಯಾವೊಬ್ಬ ಪ್ರೀತಿಪಾತ್ರನಾಗಿರ್ತಕ್ಕಂತಹ ಮಿತ್ರನೋ ಅಥವಾ ನಿಮ್ಮ ಸಹಪಾಠಿಗಳೋ ಇವತ್ತಿನ ದಿನದಲ್ಲಿ ನಿಮಗೆ ಅರಿವಿಲ್ಲದ ಹಾಗೆ ಮತ್ತೊಬ್ಬರ ಬಳಿ ನಿಮ್ಮನ್ನ ನಿಂದಿಸುವಂತ ಆ ಕಾಯಕದಲ್ಲಿ ಮಗ್ನರಾಗಬಹುದಾಗಿರ್ತಕ್ಕಂಥ ದಿನವಾದ್ದರಿಂದ ಒಂದೆಡೆ ನಿಮ್ಮ ಸ್ನೇಹಿತರೋ ಒಂದೆಡೆ ನಿಮ್ಮ ಮಿತ್ರರೊಟ್ಟಿಗೆ ವಿಶೇಷವಾಗಿರ್ತಕ್ಕಂಥ ಗಮನವರಿಸಿ ಅವರ ಸಾಂಗತ್ಯವನ್ನ ಹೊಂದುವುದರ ಮುಖಾಂತರವಾಗಿ ಇನ್ನಷ್ಟು ಯಶಸ್ಸನ್ನ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ.
ನೀವು ಈ ದಿನದಲ್ಲಿ ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ ಜೊತೆಗೆ ವಿಶೇಷವಾಗಿ ಆ ನಂಜುಂಡೇಶ್ವರನ ಸನ್ನಿಧಾನಕ್ಕೆ ತೆರಳಿ ನಂಜುಂಡೇಶ್ವರನ ಸನ್ನಿಧಾನದಲ್ಲಿ ವಿಶೇಷವಾಗಿ ಅನನ್ಯವಾಗಿ 5 ದೀಪಾದಿಗಳನ್ನು ಹಚ್ಚುವುದರ ಮುಖಾಂತರವೂ ಸಹಿತ ಬಿಲ್ವಾರ್ಚನೆ ಜೊತೆಗೆ ಭಸ್ಮಾರ್ಚನೆ ಆದಾಗ್ಯೂ ಈ ದೋಷಗಳಿಂದ ಮುಕ್ತಿಯನ್ನ ಪಡೆಯುವ ಸಲುವಾಗಿ ವಿಶೇಷವಾಗಿ ಕಲ್ಲು ಸಕ್ಕರೆ ದಾನವನ್ನು ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ ಯಶಸ್ಸನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಈ ರಾಶಿ ನಕ್ಷತ್ರ ಅನುಸಾರವಾಗಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 5 ಜೊತೆಗೆ ಹಸಿರು ಬಣ್ಣ. ಆ ಹಸಿರು ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ ಆ 5ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಇವತ್ತಿನ ದಿನದಲ್ಲಿ ಇನ್ನಷ್ಟು ಯಶಸ್ಸನ್ನ ಇನ್ನಷ್ಟು ಲಾಭವನ್ನ ನೀವು ಕಾಣಬಹುದಾಗಿದೆ. ಇನ್ನು ಮಿಥುನ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಸ್ವಲ್ಪ ಬೇಸರವಾಗಬಹುದಾಗಿರತಕ್ಕಂಥ ದಿನ. ಮೇಲಾಗಿ ನಿಮ್ಮಲ್ಲಿರ್ತಕ್ಕಂಥ ಆ ಅಂದಮಯವಾಗಿರ್ತಕ್ಕಂಥ ಮನಸ್ಸು ಅದ್ಯಾವುದೋ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಆ ಜವಾಬ್ದಾರಿಯನ್ನ ಸ್ವೀಕರಿಸುವುದರಲ್ಲಿ ನೀವು ವಿಫಲತೆಯನ್ನ ಕಾಣುವುದರ ಒಂದಿಗೆ ಇವತ್ತಿನ ದಿನ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಸಹಪಾಠಿಗಳೊಟ್ಟಿಗೆ ಕಲಹಾದಿಗಳನ್ನ ನೀವು ಕಾಣಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಆ ಮಾಡುವಂತಹ ವೃತ್ತಿರಂಗದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರತಕ್ಕಂಥದ್ದು ಅತ್ಯಂತ ಸೂಕ್ತ. ಇನ್ನು ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಗಮನವರಿಸಿ ಮಾಡಿದಂತಹ ಆ ವ್ಯವಹಾರ ಕಾರ್ಯಕ್ಷೇತ್ರದಲ್ಲಿ ಇನ್ನಷ್ಟು ಲಾಭವನ್ನ ಯಶಸ್ಸನ್ನ ಕಾಣಬಹುದಾಗಿರತಕ್ಕಂಥ ಒಂದು ಯೋಗ. ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 2 ಜೊತೆಗೆ ಬಿಳಿ ವರ್ಣ. ಈ ಬಿಳಿ ಬಣ್ಣದ ವಸ್ತ್ರಧಾರಣೆಯೋ 2ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಸಿದ್ಧಿ ಲಾಭಾದಿಗಳನ್ನ ನೀವು ಪಡೆಯಬಹುದಾಗಿದೆ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನ ಯಶಸ್ಸನ್ನ ಕಾಣಬೇಕಾದರೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ತಮ್ಮ ಪ್ರಾಂತದಲ್ಲಿರ್ತಕ್ಕಂಥ ಗುರುಗಳ ಸನ್ನಿಧಾನಕ್ಕೆ ತೆರಳಿ ಆ ಸದ್ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡೆಯುವ ಸಲುವಾಗಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಆ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರದಕ್ಷಿಣೆಯನ್ನು ಮಾಡಿ ಸಹಕುಟುಂಬ ಸಮೇತರಾಗಿ ಆ ಗುರುಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡೆಯುವುದರ ಒಟ್ಟಿಗೆ ಆ ಪೂಜ್ಯಾಯ ರಾಘವೇಂದ್ರಾಯ ಅಂತಕ್ಕಂಥ ಮಂತ್ರವನ್ನ ಸದಾಕಾಲ ಜಪಿಸುವುದರಿಂದಲೂ ಕೂಡ ಎಲ್ಲ ದುಃಖ ದುರಿತೋಪಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಕಟಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಮನವರಿಸಿ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಮತ್ತು ಆಸಕ್ತಿಯನ್ನು ಹೊಂದಿದ್ದೆ ಆದರೆ ಆ ಕೆಲಸದಲ್ಲಿ ಸಫಲತೆಯನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಯೋಗ. ಮೇಲಾಗಿ ಇವತ್ತಿನ ದಿನದಲ್ಲಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ನಿಮ್ಮ ಸೋದರ ವರ್ಗದವರು ಅಥವಾ ತತ್ಸಮಾನರಾಗಿರ್ತಕ್ಕಂಥವರಿಂದ ವಿಶೇಷವಾಗಿರ್ತಕ್ಕಂಥ ಸಹಕಾರವನ್ನ ಪಡೆಯುವುದರ ಒಟ್ಟಿಗೆ ಇನ್ನಷ್ಟು ಲಾಭವನ್ನ ಯಶಸ್ಸನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇನ್ನು ಈ ದಿನದಲ್ಲಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 3 ಜೊತೆಗೆ ಹಳದಿ ಬಣ್ಣ. ಆ ಹಳದಿ ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ ಜೊತೆಗೆ ಆ 3ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭವನ್ನ ಯಶಸ್ಸನ್ನ ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಇವತ್ತಿನ ದಿನದಲ್ಲಿ ಮನೆ ದೇವರ ಪ್ರಾರ್ಥನೆ ಜೊತೆಗೆ ಸಾಂಬಶಿವನ ಆರಾಧನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಯಶಸ್ಸನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳನ್ನ ತಿಳಿಸೋ ಮುನ್ನ ಇನ್ನೊಂದು ವಿರಾಮವನ್ನ ತೆಗೆದುಕೊಂಡು ಬರೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಸಿಂಹರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಲಗ್ನದಲ್ಲಿ ಸ್ಥಿತರಾಗಿರ್ತಕ್ಕಂಥ ಶನಿಕೇತುಗಳ ಆ ಸಂಯೋಗವೋ ಜೊತೆಗೆ ವ್ಯಯಸ್ಥಾನದಲ್ಲಿರ್ತಕ್ಕಂಥ ಆ ಬುಧಗುರರ ಸಂಯೋಗ ಒಟ್ಟಾರೆಯಾಗಿ ಇವತ್ತಿನ ದಿನದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳಲ್ಲಿ ಒತ್ತಡಮಯವಾಗಿರ್ತಕ್ಕಂಥ ವಾತಾವರಣವನ್ನ ಕಾಣಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಮಾಡುವಂತ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ಹೊಸದಾಗಿರ್ತಕ್ಕಂಥ ಅವಕಾಶಗಳಿದ್ದರೂ ಸಹಿತ ನೀವೇ ನಿಮ್ಮಲ್ಲಿರ್ತಕ್ಕಂಥ ಆ ಮನಸ್ಥಿತಿಯನ್ನ ಅದರಲ್ಲಿ ಅಡಗಿಸಿಕೊಳ್ಳುವುದರ ಮುಖಾಂತರವಾಗಿ ಆ ಕಾರ್ಯದಲ್ಲಿ ಸಫಲತೆ ಕಾಣುವುದರಲ್ಲಿ ಅತ್ಯಂತ ಹಿನ್ನಡೆಯನ್ನ ಕಾಣಬಹುದಾಗಿರ್ತಕ್ಕಂಥ ದಿನವಾದದ್ರಿಂದ ಇವತ್ತಿನ ದಿನವನ್ನ ನೀವು ಶುಭಪ್ರದವಾಗಿ ಕಾಣಬೇಕಾದರೆ
ಮೊದಲನೆಯದಾಗಿ ನೀವು ಮಾಡಬೇಕಾಗಿರತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಧ್ಯೇಯ ಅಂತಕ್ಕಂಥ ಮಂತ್ರವನ್ನ ಜಪಿಸುವುದರ ಮುಖಾಂತರವಾಗಿ ನಿಮ್ಮಲ್ಲಿರುವ ಆ ಶಕ್ತಿಯನ್ನ, ನಿಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನ ನೀವು ಹೆಚ್ಚಿಸಿಕೊಳ್ಳುವುದರ ಮುಖಾಂತರವಾಗಿ ಆ ಕಾಯಕದಲ್ಲಿ ಸಿದ್ಧಿಯನ್ನ ಪಡೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಯೋಗ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 6, ಜೊತೆಗೆ ಕೆಂಪು ವರ್ಣ. ಈ ಕೆಂಪು ವರ್ಣದ ವಸ್ತ್ರಧಾರಣೆಯೋ ಹಾರದ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಶುಭ ಲಾಭಾದಿಗಳನ್ನ ನೀವು ಕಾಣಬಹುದಾಗಿದೆ. ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಸುಖಕರವಾಗಿರ್ತಕ್ಕಂಥ ಆನಂದವನ್ನ ಕಾಣಬೇಕಾದ್ರೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಮನೆಯ ದೇವರ ಪ್ರಾರ್ಥನೆಯೋ ಜೊತೆಗೆ ಆ ಸಾಂಬಶಿವನ ಆರಾಧನೆಯನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥಿಸಿದ್ದೆ ಆದರೆ ಇನ್ನಷ್ಟು ಶುಭವನ್ನ ಲಾಭಾದಿಗಳನ್ನು ಸಹಿತ ಇವತ್ತಿನ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಈ ಎಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಸಾಂಬಶಿವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯಬೇಕಾದ್ರೆ ವಿಶೇಷವಾಗಿ ಸಾಂಬಶಿವನ ಸನ್ನಿಧಾನದಲ್ಲಿ 5 ತುಪ್ಪದ ದೀಪಾದಿಗಳನ್ನು ಹಚ್ಚಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಮನೋಪ್ರಾರ್ಥನಾದಿಗಳನ್ನ ಪ್ರಾರ್ಥಿಸಿದ್ದೆ ಆದರೆ ಸಾಂಬಶಿವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ನೀವು ಪಡೆಯಬಹುದಾಗಿದೆ. ಇನ್ನು ಕನ್ಯಾ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ನಿಮ್ಮದೊಂದು ಕೆಲಸ ಸಂಪೂರ್ಣಮಯವಾಗಿರ್ತಕ್ಕಂಥ ಆ ಒಂದು ಕೆಲಸದಲ್ಲಿ ಸಫಲತೆಯನ್ನ ಕಾಣುವುದರ ಒಟ್ಟಿಗೆ ಇನ್ನಷ್ಟು ಆನಂದವನ್ನ ಕಾಣಬಹುದಾಗಿರ್ತಕ್ಕಂಥ ದಿನ. ಜೊತೆಗೆ ಇವತ್ತಿನ ದಿನದಲ್ಲಿ ಶರೀರದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟದಾಗಿರ್ತಕ್ಕಂಥ ಅವಘಡಗಳು ಸಂಭವಿಸಬಹುದಾಗಿರ್ತಕ್ಕಂಥ ಆ ದಿನವಾದದ್ರಿಂದ ಸ್ವಲ್ಪ ಮಟ್ಟಿಗೆ ಯಂತ್ರಗಳ ಒಟ್ಟಿಗೋ ವಾಹನಗಳ ಒಟ್ಟಿಗೋ ಅಥವಾ ವಾಹನವನ್ನ ಚಲಿಸುವಾಗ ಸ್ವಲ್ಪ ಮಟ್ಟಿಗೆ ಜಾಗೃತಿ ವಹಿಸಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಸೂಕ್ತದಾಯಕ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನ ಪಡೆಯುವುದರ ಮುಖಾಂತರವಾಗಿ ಇವತ್ತಿನ ದಿನದಲ್ಲಿ ಸಹಕುಟುಂಬ ಸಮೇತರಾಗಿ ಯಾವುದಾದರೂ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ತೆರಳುವುದೋ ಅಥವಾ ತಮ್ಮ ನೆಂಟರಿಷ್ಟರ ಮನೆಗಳಿಗೆ ತೆರಳಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಇವತ್ತಿನ ದಿನದಲ್ಲಿ ಈ ರಾಶಿ ನಕ್ಷತ್ರ ಅನುಸಾರವಾಗಿ ವಿಶೇಷವಾಗಿರ್ತಕ್ಕಂತಹ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 5, ಜೊತೆಗೆ ಕೆಂಪು ಬಣ್ಣ. ಆ ಕೆಂಪು ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ ಅಥವಾ ತಮಗೆ ಇಷ್ಟಪ್ರದವಾಗಿರ್ತಕ್ಕಂಥ ವಸ್ತ್ರಧಾರಣೆಯನ್ನ ಮಾಡುವುದರಿಂದಲೂ ಕೂಡ ಇವತ್ತಿನ ದಿನದಲ್ಲಿ ಇನ್ನಷ್ಟು ಶುಭವನ್ನ ಲಾಭವನ್ನ ಸಹಿತ ತಾವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ಇದೆಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭ ಲಾಭಾದಿಗಳನ್ನ ಪಡೆಯುವ ಸಲುವಾಗಿ ಆ ನಿರ್ವಿಘ್ನಕಾರಕನಾಗಿರ್ತಕ್ಕಂಥ ಮಹಾಗಣಪತಿಯ ಪ್ರಾರ್ಥನೆ ಜೊತೆಗೆ ಮನೆ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ಇನ್ನಷ್ಟು ಅಭಿವೃದ್ಧಿಯನ್ನು ಸಹಿತ ಕಾಣಬಹುದಾಗಿದೆ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಾಧಿಪತಯೇ ನಮಃ. ಆ ಮಹಾಗಣಪತಿಯ ಮಂತ್ರವನ್ನ ನಿರಂತರವಾಗಿ ಜಪಿಸುವುದರ ಮುಖಾಂತರವೂ ಸಹಿತ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ತುಲಾರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವೃಥಾ ತಿರುಗಾಟ, ಯಾವುದೋ ಕೆಲಸ ನಿಮಿತ್ತವಾಗಿ ಬೇರೊಂದು ಪಟ್ಟಣಗಳಿಗೆ ತೆರಳಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ, ಮನಸ್ಥಿತಿ ಇಲ್ಲದಿದ್ದರೂ ಆ ಕಾಯಕದಲ್ಲಿ ಮಾಡಲೇಬೇಕಾಗಿರ್ತಕ್ಕಂಥ ಒತ್ತಡವನ್ನ ಎದುರಿಸಬೇಕಾಗಿರ್ತಕ್ಕಂಥ ಒಂದು ದಿನ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 1, ಜೊತೆಗೆ ಹಸಿರು ಬಣ್ಣ. ಆ ಹಸಿರು ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ 1ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದರೂ ಕೂಡ ಇನ್ನಷ್ಟು ಶುಭವನ್ನ ಇನ್ನಷ್ಟು ಯಶಸ್ಸನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಎಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದರೆ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಗೋಮಾತೆಗೆ ಗೋಗ್ರಾಸವನ್ನು ನೀಡುವುದರ ಮುಖಾಂತರವಾಗಿ ನಿಮ್ಮ ಪಿತೃಗಳ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಪಡೆಯುವ ಸಲುವಾಗಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಆ ಪಶು ಪಕ್ಷಿಗಳಿಗೆ ಆಹಾರಾದಿಗಳನ್ನ ನೀಡುವುದರ ಒಟ್ಟಿಗೆ ಮನೆಯ ದೇವರನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡುವುದರಿಂದ ಇನ್ನಷ್ಟು ಶುಭವನ್ನ ಇನ್ನಷ್ಟು ಅಭಿವೃದ್ಧಿಯನ್ನು ಸಹಿತ ಈ ದಿನದಲ್ಲಿ ನೀವು ಕಾಣಬಹುದಾಗಿದೆ. ಇನ್ನು ವೃಶ್ಚಿಕ ರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಪುರೋಹಿತ ವರ್ಗದವರು, ಧಾರ್ಮಿಕ ಮುಖಂಡರಿಗೆ ವಿಶೇಷವಾಗಿರ್ತಕ್ಕಂಥ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ದಿನ. ಮಾಡುವಂತಹ ಕೆಲಸಗಳಲ್ಲಿ ನಿಮ್ಮದೇ ಆಗಿರತಕ್ಕಂತಹ ಹಿಡಿತವನ್ನ ಸಾಧಿಸುವುದರ ಮುಖಾಂತರವಾಗಿ ಪರೋಪಕಾರಂ ಇದಂ ಶರೀರಂ ಅನ್ನುವ ಹಾಗೆ ಪರರಿಗೆ ಉಪಕಾರವನ್ನು ಮಾಡಬಹುದಾಗಿರ್ತಕ್ಕಂಥ ಆ ಒಂದು ಸುಯೋಗವನ್ನ ಈ ದಿನದಲ್ಲಿ ನೀವು ಕಾಣಲಿದ್ದೀರಿ. ಈ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 7, ಜೊತೆಗೆ ಬೂದುಬಣ್ಣ. ಆ ಬೂದುಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ 7ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಸಹಿತ ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿ ಶುಭವನ್ನ ಲಾಭವನ್ನು ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ಇವತ್ತಿನ ದಿನದಲ್ಲಿ
ಎಲ್ಲದರಲ್ಲೂ ಕೂಡ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನ ಅಭಿವೃದ್ಧಿಯನ್ನ ಕಾಣಬೇಕಾದ್ರೆ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪಳಾಗಿರ್ತಕ್ಕಂಥ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧುಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ ಆ ಮಹಾಲಕ್ಷ್ಮಿ ಮಹಾಕಾಳಿ ಮಹಾಸರಸ್ವತಿಯ ಸ್ವರೂಪಳಾಗಿರ್ತಕ್ಕಂಥ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ತೆರಳಿ ಅಥವಾ ನಿಮ್ಮ ಇಷ್ಟಪ್ರದವಾಗಿರ್ತಕ್ಕಂಥ ಶಕ್ತಿ ದೇವತೆಯ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಪ್ರಾಂತ್ಯದಲ್ಲಿರ್ತಕ್ಕಂತಹ ಆ ಭಿಕ್ಷಕರಿಗೋ ಅಥವಾ ನಿರ್ಗತಿಗರಿಗೋ ನಿಮ್ಮ ಶಕ್ತ್ಯಾನುಸಾರವಾಗಿ ದಾನ ಧರ್ಮಾದಿಗಳನ್ನ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಪಾದರಕ್ಷೆಗಳ ದಾನವನ್ನು ಮಾಡುವುದರಿಂದ ನೀವು ಮಾಡಿರ್ತಕ್ಕಂತಹ ಆ ಪರೇಕೃತವಾಗಿರ್ತಕ್ಕಂಥ ಪಾಪಾದಿಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಅಂತಹ ಈ ಒಂದು ಸುದಿನದಲ್ಲಿ ಯಥೇಚ್ಛವಾಗಿ ನಿರ್ಗತಿಕರಿಗೆ ನಿಮ್ಮ ಶಕ್ತ್ಯಾನುಸಾರವಾಗಿ ಪಾದರಕ್ಷೆಗಳನ್ನ ದಾನ ಮಾಡುವುದರೊಟ್ಟಿಗೆ ನಿಮ್ಮ ಶ್ರೇಯಸ್ಸು ಮತ್ತೆ ನಿಮ್ಮ ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನು ಕಾಣಬೇಕಾದ್ರೆ ಇವತ್ತಿನ ದಿನದಲ್ಲಿ ಓಂ ಹ್ರೀಂ ದುಂ ದುರ್ಗಾಯೇ ನಮಃ, ಓಂ ಹ್ರೀಂ ದುಂ ದುರ್ಗಾಯೇ ನಮಃ ಅಂತಕ್ಕಂಥ ಮಂತ್ರವನ್ನ ನಿರಂತರವಾಗಿ ಪಠಿಸುವುದರಿಂದಲೂ ಕೂಡ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೂ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡೋ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಇನ್ನುಳಿದ 4 ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸ್ಕೊಡಿ. ಇನ್ನು ಧನುರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಅದೆಷ್ಟೋ ದಿನಗಳಿಂದ ದೂರವಾಗಿರ್ತಕ್ಕಂಥ ಬಂಧುಗಳು ಇವತ್ತಿನ ದಿನ ಆಗಮಿಸುವುದರ ಮುಖಾಂತರವಾಗಿ ನಿಮಗೆ ಇನ್ನಷ್ಟು ಸಂತೋಷವನ್ನ ಕೊಡಬಹುದಾಗಿರ್ತಕ್ಕಂಥ ಒಂದು ದಿನ. ಮೇಲಾಗಿ ಯಾವುದೋ ವೈಚಾರಿಕವಾಗಿರ್ತಕ್ಕಂಥ ಮನಸ್ತಾಪಗಳನ್ನ ಹೊಂದುವುದರ ಮುಖಾಂತರವಾಗಿ ಇಷ್ಟು ದಿನಗಳ ಕಾಲ ದೂರವಾಗಿರ್ತಕ್ಕಂಥ ಬಂಧುಗಳು ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಆಗಮಿಸುವುದರ ಮುಖಾಂತರವಾಗಿ ನಿಮ್ಮಲ್ಲಿರ್ತಕ್ಕಂಥ ಆ ಶತ್ರುತ್ವವನ್ನ ದೂರ ಮಾಡುವುದರ ಮುಖಾಂತರವಾಗಿ ಇನ್ನಷ್ಟು ಶುಭವನ್ನ ಇನ್ನಷ್ಟು ಆನಂದವನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ಇವತ್ತಿನ ದಿನದಲ್ಲಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಲಾಭವನ್ನ ಗಳಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 7, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಬಣ್ಣ ಕೆಂಪು ಮಿಶ್ರಿತವಾಗಿರ್ತಕ್ಕಂಥ ಗುಲಾಬಿ ಬಣ್ಣ. ಆ ಗುಲಾಬಿ ಬಣ್ಣ ವಸ್ತ್ರಧಾರಣೆ ಮಾಡುವುದರಿಂದಲೋ 7ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿ ಶುಭವನ್ನ ಲಾಭವನ್ನ ಪಡೆಯುವುದರ ಒಟ್ಟಿಗೆ ಈ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಲಾಭವನ್ನು ಪಡೆಯಬೇಕಾದ್ರೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆ ತ್ರಿಗುಣಾತ್ಮಕ ಶಕ್ತಿ ಸ್ವರೂಪಳಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯೋ ಅಥವಾ ರಾಜರಾಜೇಶ್ವರಿಯ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ಆ ಪ್ರಾಂತ್ಯದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಸತ್ಕರಿಸುವುದರಿಂದ ಇನ್ನಷ್ಟು ಯಶಸ್ಸನ್ನ ಶುಭವನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಓಂ ಹ್ರೀಂ ನಮಃ ಅಂತಕ್ಕಂಥ ಶುಭಪ್ರದವಾಗಿರ್ತಕ್ಕಂಥ ಮಂತ್ರವನ್ನ ಸದಾಕಾಲ ಜಪಿಸುವುದರಿಂದಲೂ ಕೂಡ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಮಕರ ರಾಶಿ, ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ದೈವಾನುಗ್ರಹ ಪ್ರೇರಣೆಯಿಂದ ಹೊಸದಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳನ್ನ ಸಿದ್ಧಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ಸುಲಭವಾಗಿರ್ತಕ್ಕಂಥ ಲಾಭಾದಿಗಳನ್ನ ಪಡೆಯುವುದರೊಟ್ಟಿಗೆ ಇನ್ನಷ್ಟು ಆನಂದವನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಆದರೂ ಶರೀರದಲ್ಲಿ ಪೂರ್ವ ನಿಯೋಜಿತವಾಗಿರ್ತಕ್ಕಂಥ ಯಾವುದಾದರೂ ನರದೌರ್ಬಲ್ಯಾದಿಗಳು ಅಥವಾ ಶಿರೋಭಾಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳಿಂದ ಸ್ವಲ್ಪ ಮಟ್ಟಿಗೆ ಆ ಒತ್ತಡಮಯವಾಗಿರ್ತಕ್ಕಂಥ ಸಂದರ್ಭವನ್ನ ಎದುರಿಸಬೇಕಾಗಿರ್ತಕ್ಕಂಥ ದಿನವಾದುದರಿಂದ ಸ್ವಲ್ಪ ಜಾಗ್ರತೆ, ಶರೀರಕ್ಕೆ ಬೇಕಾಗಿರ್ತಕ್ಕಂಥ ವಿಶ್ರಾಂತಿಯನ್ನ ನೀಡುವುದರ ಒಟ್ಟಿಗೆ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಸಿದ್ಧಿಯನ್ನ ಪಡೆದುಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುದಿನ. ಈ ರಾಶಿ ನಕ್ಷತ್ರಕ್ಕೆ ಅನುಸಾರವಾಗಿ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 9, ಜೊತೆಗೆ ಹಳದಿ ಬಣ್ಣ ಮಿಶ್ರಿತವಾಗಿರ್ತಕ್ಕಂಥ ವಸ್ತ್ರಧಾರಣೆಯೋ 9ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಲ್ಲಿ ವೃದ್ಧಿಯನ್ನ ಸಾಧನೆಯನ್ನ ಶುಭವನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ದಿನ. ಮೇಲಾಗಿ ಇವತ್ತಿನ ದಿನದಲ್ಲಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನ ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮನೆಯ ದೇವರ ಪ್ರಾರ್ಥನೆ ಜೊತೆಗೆ ಆ ರಾಮದೂತನಾಗಿರ್ತಕ್ಕಂಥ ಆಂಜನೇಯನ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಆ ಆಂಜನೇಯನನ್ನ ಪ್ರಾರ್ಥಿಸಿದ್ದೆ ಆದರೆ ತಮಸ್ಮಿನ್ ಕಾರ್ಯನಿರ್ಯೋಗೇ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ಥಾಯ ದುಃಖಕ್ಷಯ ಕರೋ ಭವೇತ್. ಆ ದುಃಖಕ್ಷಯಕಾರಕನಾಗಿರ್ತಕ್ಕಂಥ ಆಂಜನೇಯನನ್ನ ಅನನ್ಯವಾಗಿ ಪ್ರಾರ್ಥಿಸಿದ್ದೆ ಆದರೆ ಇನ್ನಷ್ಟು ಯಶಸ್ಸನ್ನ ಇನ್ನಷ್ಟು ಅಭಿವೃದ್ಧಿಯನ್ನ ಕಾಣಬಹುದಾಗಿರ್ತಕ್ಕಂಥ ಆ ಒಂದು ಸುದಿನ. ಇನ್ನು ಕುಂಭರಾಶಿ,
ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ಮಾಡುವಂತಹ ವೃತ್ತಿರಂಗದಲ್ಲಿ ಯಾವುದೋ ಒತ್ತಡಮಯವಾಗಿರ್ತಕ್ಕಂಥ ಆ ವಾತಾವರಣದಿಂದ ಆ ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಬರುವುದರಿಂದ ಮಾನಸಿಕವಾಗಿರ್ತಕ್ಕಂಥ ಒತ್ತಡವನ್ನ ಎದುರಿಸಬೇಕಾಗಿರ್ತಕ್ಕಂಥ ಒಂದು ದಿನ. ಇನ್ನು ಮಾಡುವಂತಹ ವ್ಯವಹಾರ ವ್ಯಾಪಾರ ಕಾರ್ಯಕ್ಷೇತ್ರಗಳಲ್ಲೂ ಸಹಿತ ಅದ್ಯಾವುದೋ ಒಂದು ನಿಮಿತ್ತವಾಗಿರ್ತಕ್ಕಂಥ ಕಾರ್ಯದಲ್ಲಿ ಮಗ್ನರಾಗುವುದರ ಮುಖಾಂತರವಾಗಿ ಎಲ್ಲ ಕೆಲಸಗಳಲ್ಲೂ ಕೂಡ ವಿಘ್ನಗಳನ್ನ ನೀವು ಕಾಣಬಹುದಾಗಿರ್ತಕ್ಕಂಥ ದಿನವಾದುದರಿಂದ ದೈವಾನುಗ್ರಹದ ಅನುಗ್ರಹವನ್ನ ಪಡೆಯುವುದರ ಸಲುವಾಗಿ ವಿಶೇಷವಾಗಿ ದೇವತಾರಾಧನೆ, ಇನ್ನು ಗುರುಗಳ ಸನ್ನಿಧಾನಕ್ಕೆ ತೆರಳಿ ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿದ್ದೆ ಆದರೆ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಶುಭವನ್ನ ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶುಭಪ್ರದವಾಗಿರ್ತಕ್ಕಂತಹ ಸಂಖ್ಯೆ 3, ಜೊತೆಗೆ ಹಳದಿ ಬಣ್ಣ. ಹಳದಿ ಬಣ್ಣ ವಸ್ತ್ರಧಾರಣೆಯೋ 3ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸವನ್ನು ಮಾಡಿದಂತಹ ಪಕ್ಷದಲ್ಲಿ ಇನ್ನಷ್ಟು ಕಾರ್ಯರಂಗದಲ್ಲಿ ಯಶಸ್ಸನ್ನು ಸಹಿತ ನೀವು ಕಾಣಬಹುದಾಗಿದೆ. ಇನ್ನು ಈ ದಿನದಲ್ಲಿ ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಲಾಭವನ್ನ ಅಭಿವೃದ್ಧಿಯನ್ನ ಪಡೆಯಬೇಕಾದ್ರೆ ಆ ಒಲ್ಲಿದೇನ ಸಮೇತನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಸನ್ನಿಧಾನಕ್ಕೆ ತೆರಳುವುದೋ ಅಥವಾ ಗುರು ಶನೇಶ್ವರನ ಸನ್ನಿಧಾನಕ್ಕೆ ತೆರಳಿ ಅವನಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ತುಳಸಿ ಅರ್ಚನೆ ಮಾಡಿಸುವುದರಿಂದಲೋ ಅಥವಾ ಇವತ್ತಿನ ದಿನದಲ್ಲಿ ನಿರ್ಗತಿಕರಿಗೆ ಕಂಬಳಿ ದಾನಾದಿಗಳನ್ನು ಮಾಡುವುದರಿಂದಲೂ ಕೂಡ ಇನ್ನಷ್ಟು ಅಭಿವೃದ್ಧಿಯನ್ನ ನೀವು ಕಾಣಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೀನರಾಶಿ. ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ದಿನದಲ್ಲಿ ವಿಶೇಷವಾಗಿರ್ತಕ್ಕಂಥ ಆರ್ಥಿಕವಾಗಿರ್ತಕ್ಕಂಥ ವಿಚಾರದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭವನ್ನ ಪಡೆಯಬಹುದಾಗಿರ್ತಕ್ಕಂಥ ಒಂದು ಸುದಿನ. ಮೇಲಾಗಿ ಮಾಡುವಂತಹ ವೃತ್ತಿರಂಗದಲ್ಲೂ ಸಹಿತ ನಿಮ್ಮದೇ ಆಗಿರ್ತಕ್ಕಂಥ ಪ್ರಾವೀಣ್ಯತೆಯಿಂದ ಇನ್ನಷ್ಟು ಗೌರವ ಸಂಪದಾದಿಗಳನ್ನ ಗಳಿಸಿಕೊಳ್ಳಬಹುದಾಗಿರ್ತಕ್ಕಂಥ ಒಂದು ಸುಯೋಗ. ಮೇಲಾಗಿ ಮೇಲಧಿಕಾರಿಗಳಿಂದ ಉನ್ನತವಾಗಿರ್ತಕ್ಕಂಥ ಪ್ರಶಂಸನೀಯವಾಗಿರ್ತಕ್ಕಂಥ ಮಾತುಗಳನ್ನ ಕೇಳುವುದರ ಒಟ್ಟಿಗೆ ಇನ್ನಷ್ಟು ಆನಂದವನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಇನ್ನು ಈ ರಾಶಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಸಂಖ್ಯೆ 5, ಜೊತೆಗೆ ಹಳದಿ ಬಣ್ಣ. 5ರ ಸಂಖ್ಯೆಗೆ ಅನುಸಾರವಾಗಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಂತಹ ಪಕ್ಷದಲ್ಲಿ ಅದರಿಂದ ಯಶಸ್ಸನ್ನು ಸಹಿತ ಕಾಣಬಹುದಾಗಿದೆ. ಎಲ್ಲ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದು ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದ್ರೆ ಮನೆ ದೇವರ ಪ್ರಾರ್ಥನೆ, ಜೊತೆಗೆ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಆ ಲಕ್ಷ್ಮೀನಾರಾಯಣರ ಸನ್ನಿಧಾನಕ್ಕೆ ತೆರಳುವುದು ಅಥವಾ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನಕ್ಕೆ ತೆರಳಿ ಅನನ್ಯವಾಗಿ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಯಥೋಚಿತವಾಗಿರತಕ್ಕಂಥ ದೇವತಾ ಕೈಂಕರ್ಯಾದಿಗಳನ್ನ ಮಾಡಿಸುವುದರೊಟ್ಟಿಗೆ ಇನ್ನಷ್ಟು ಯಶಸ್ಸನ್ನ ಇನ್ನಷ್ಟು ಲಾಭವನ್ನು ಸಹಿತ ನೀವು ಈ ದಿನದಲ್ಲಿ ಕಾಣಬಹುದಾಗಿದೆ. ಗುರುಗಳೇ, ದ್ವಾದಶ ರಾಶಿಗಳ ಫಲಾಫಲಗಳು ಹಾಗೂ ಅದಕ್ಕೆ ಮಾಡಬೇಕಾಗಿರುವಂತಹ ಪರಿಹಾರಗಳ ಬಗ್ಗೆ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆ ಕೇದಾರೇಶ್ವರನ ವ್ರತದ ವಿಶೇಷತೆಯನ್ನ ತಾವು ತಿಳಿಸುವ ಮುನ್ನ ಒಂದು ವಿರಾಮವನ್ನ ತೆಗೆದುಕೊಳ್ಳೋಣ. ವೀಕ್ಷಕರೇ, ಈಗ ಶುಭ ಮಂಗಳ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಶುಭ ಮಂಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಗಳೇ, ಈ ವಿಶೇಷವಾದ ದಿನ ಸ್ವಾಮಿ ಕೇದಾರೇಶ್ವರನ ವ್ರತವನ್ನ ಆಚರಿಸುವ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿದೆ. ದಯವಿಟ್ಟು ಅದರ ವಿಶೇಷತೆಯನ್ನ ತಿಳಿಸ್ಕೊಡಿ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ಈ ಭೂಲೋಕದಲ್ಲಿ ಶೌನಕಾದಿ ಮಹಾಮುನಿಗಳು, ಸೂತ ಮಹಾಮುನಿಗಳು ಈ ಕೈಲಾಸ ಪರ್ವತದಲ್ಲಿ ಆಸೀನರಾಗಿದ್ದಂತಹ ಸಂದರ್ಭದಲ್ಲಿ ಅವರು ವಿಶೇಷವಾಗಿರ್ತಕ್ಕಂಥ ಆ ಶೌನಕಾದಿ ಮಹಾಮುನಿಗಳನ್ನ ಪ್ರಾರ್ಥನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಕೈಲಾಸದಲ್ಲಿ ಎಲ್ಲ ದೇವಾನುದೇವತೆಗಳು ಕೂಡ ಆಸೀನರಾಗಿದ್ದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಭೃಂಗೀರಟಿ ಅಂತಕ್ಕಂಥ ಒಬ್ಬ ಋಷಿಯು ಅತ್ಯಂತ ಹಾಸ್ಯಭರಿತವಾಗಿರ್ತಕ್ಕಂಥ ವಿಚಾರಾದಿಗಳನ್ನ ಅಲ್ಲಿ ಹೇಳುವುದರ ಮುಖಾಂತರವಾಗಿ ದೇವಾನುದೇವತೆಗಳಿಗೆಲ್ಲರಿಗೂ ಕೂಡ ಆನಂದವನ್ನ ಸಂತೋಷವನ್ನ ಉಂಟು ಮಾಡಿರ್ತಕ್ಕಂಥವನಾಗಿರ್ತಾನೆ. ಎಲ್ಲ ಮುಗಿದ ನಂತರದಲ್ಲಿ ಆ ಸೃಷ್ಟಿಕರ್ತರಾಗಿರ್ತಕ್ಕಂತಹ ಬ್ರಹ್ಮ, ಆ ಸಪತ್ನಿಯುತನಾಗಿರ್ತಕ್ಕಂಥ ಬ್ರಹ್ಮನು, ಸಪತ್ನಿಯುತನಾಗಿರ್ತಕ್ಕಂಥ ವಿಷ್ಣುವು, ಸಪತ್ನಿಯುತನಾಗಿರ್ತಕ್ಕಂಥ ಪರಶಿವನು ಸ್ಥಿತರಾಗಿರ್ತಕ್ಕಂಥವ್ರಾಗಿರ್ತಾರೆ. ಎಲ್ಲ ದೇವಾನುದೇವತೆಗಳು ಕೂಡ ಆಸೀನರಾಗಿದ್ದಂತಹ ಸಂದರ್ಭದಲ್ಲಿ ಆ ಭೃಂಗೀರಟಿ ಅಂತಕ್ಕಂಥ ಋಷಿಯು ಕೇವಲ ಪರಶಿವನನ್ನ ಮಾತ್ರ ಪ್ರದಕ್ಷಿಣೆಯನ್ನು ಮಾಡಿ ಪಾರ್ವತಿಯನ್ನ ಬಿಟ್ಟು ಪರಶಿವನನ್ನ ಪ್ರದಕ್ಷಿಣೆ ಮಾಡಿದಂತಹ ಸಂದರ್ಭದಲ್ಲಿ ಕೋಪಗೊಂಡಂತಹ ಪಾರ್ವತಿಯು ಪರಶಿವನನ್ನ ಪ್ರಶ್ನೆ ಮಾಡತಕ್ಕಂಥವಳಾಗ್ತಾಳೆ. ನಿನ್ನ ಪರಮಭಕ್ತನಾಗಿರ್ತಕ್ಕಂಥ ಭೃಂಗೀರಟಿ ನನ್ನನ್ನು ಹೊರತುಪಡಿಸಿ ಏತಕ್ಕೋಸ್ಕರವಾಗಿ ನಿಮಗೆ ನಮಸ್ಕರಿಸಿದ ಅಂತಕ್ಕಂಥ ವಾಕ್ಯವನ್ನು ಕೇಳಿದಾಗ ಆ ಪರಶಿವನು ಹೇಳುವಂತನಾಗ್ತಾನೆ, ಪಾರ್ವತಿ ದೇವಿಯನ್ನ ಸಮಾಧಾನ ಪಡಿಸುವ ಸಲುವಾಗಿ ಹಲವಾರು ರೀತಿಯಾಗಿ ಆ ದೇವಿಯನ್ನ ಸಮಾಧಾನ ಪಡಿಸುವಂತಹ ಆ ಕೆಲಸವನ್ನು ಮಾಡತಕ್ಕಂಥವನಾಗ್ತಾನೆ. ಋಷಿಗಳ ಸಂಪ್ರದಾಯದಲ್ಲಿ ಕೇವಲ ನನಗೆ ಮಾತ್ರ ನಮಸ್ಕರಿಸಬಹುದಾಗಿರ್ತಕ್ಕಂಥ ಆ ಸಂಪ್ರದಾಯವಿರುವುದರಿಂದ ಅವರು ಆ ಸಂಪ್ರದಾಯವನ್ನ ಪಾಲನೆ ಮಾಡಿದ್ದಾರೆ ಅಂತಕ್ಕಂಥ ವಾಕ್ಯವನ್ನು ಕೇಳಿದಂತಹ ಪಾರ್ವತಿ ದೇವಿಯು ಅತ್ಯಂತ
ಕೋಪವಂತಳಾಗಿ ನೇರವಾಗಿ ಗೌತಮ ಋಷಿಗಳ ಆಸ್ಥಾನಕ್ಕೆ ಬಂದು ಆ ಆಶ್ರಮವನ್ನ ಸೇರ್ಕೊಳ್ತಕ್ಕಂಥಳಾಗ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ಗೌತಮ ಋಷಿಗಳು ಆ ಆಶ್ರಮಕ್ಕೆ ಆಗಮಿಸಿದಾಗ ಆಶ್ರಮವೆಲ್ಲವೂ ಸಹಿತ ಅತ್ಯಂತ ಪ್ರಕಾಶಮಾನವಾಗಿ ಆ ವಿಜೃಂಭಿಸ್ತಾ ಇರತಕ್ಕಂತ ಆ ಒಂದು ಆಶ್ರಮವನ್ನು ನೋಡಿದಂತ ಗೌತಮ ಋಷಿಗಳಿಗೆ ಒಂದೆಡೆ ಆಶ್ಚರ್ಯ, ಮತ್ತೊಂದೆಡೆ ಇದೇನಿದು, ನನ್ನ ಆಶ್ರಮವು ಇಷ್ಟೊಂದು ವೈಭವೋಪೇತವಾಗಿ ಪ್ರಕಾಶಮಾನವಾಗಿದೆ ಅಂತಕ್ಕಂಥ ಆ ಮನಸ್ಥಿತಿಯಿಂದ ಆ ಆಶ್ರಮವನ್ನು ಪ್ರವೇಶಿಸಿದಾಗ ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂಥ ಪಾರ್ವತಿ ದೇವಿಯು ಸ್ಥಿತಳಾಗಿರ್ತಾಳೆ. ಇದನ್ನ ಕಂಡವನಾದಂತಹ ಗೌತಮ ಋಷಿಗಳು ವಿಶೇಷವಾಗಿ ಆ ದೇವಿಯನ್ನ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆಯನ್ನ ವಿಧ ವಿಧವಾಗಿ ಪ್ರಾರ್ಥನೆ ಮಾಡಿ ಜಗನ್ಮಾತೆಯಲ್ಲಿ ಯೋಗಕ್ಷೇಮಾದಿಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ತಾಯಿಯಾಗಿರ್ತಕ್ಕಂತಹ ಪಾರ್ವತಿ ದೇವಿಯು ಈ ಪ್ರಕಾರವಾಗಿರ್ತಕ್ಕಂಥ ಒಬ್ಬ ಋಷಿಯಿಂದ ನಾನು ಅವಮಾನಿತಳಾಗಿದ್ದೇನೆ, ಹಾಗಾಗಿ ನನ್ನ ಪತಿಯ ಅರ್ಧಾಂಗವನ್ನ ನಾನು ಸೇರಬೇಕಾಗಿದೆ, ಹಾಗಾಗಿ ನನಗೆ ಒಂದು ವ್ರತವೊಂದನ್ನ ತಿಳಿಸಬೇಕು ಅಂತೇಳಿ ಹೇಳಿದಾಗ ಆ ಗೌತಮ ಋಷಿಗಳು ಸಾಕ್ಷಾತ್ ಪರಶಿವನ ಅರ್ಧಾಂಗಿಯಾಗುವ ಸಲುವಾಗಿ ಈ ಬರುವಂತಹ ಆಶ್ವೀಜ ಮಾಸದ ಅಮಾವಾಸ್ಯೆಯ ದಿನ ನೀನು ಕೇದಾರೇಶ್ವರನನ್ನ ಪ್ರಾರ್ಥಿಸಿ ಆರಾಧಿಸಿದ್ದೆ ಆದರೆ ಪರಶಿವನ ಅನುಗ್ರಹದಿಂದ ತಾವು ಆ ಪರಶಿವನ ಅರ್ಧಾಂಗಿ ಆಗಬಹುದು ಅಂತಕ್ಕಂಥ ಆ ವಾಕ್ಯವನ್ನು ತಿಳಿಸಿದಾಗ ಸಾಕ್ಷಾತ್ ಪಾರ್ವತೀ ದೇವಿಯು ಈ ಒಂದು ಆಶ್ವೀಜ ಮಾಸದ ಅಮಾವಾಸ್ಯೆ ದಿನ ಆ ಕೇದಾರೇಶ್ವರನನ್ನ ಆರಾಧಿಸಿ ಜಗನ್ಮಾತೆಯು ಶಿವನ ಅರ್ಧಾಂಗಿನಿಯಾದಳು. ಅದೇ ಪ್ರಕಾರವಾಗಿ ಭೂಲೋಕದಲ್ಲಿ ಈ ವ್ರತವನ್ನ ಉಜ್ಜಯಿನಿ ಅಂತಕ್ಕಂಥ ಪಟ್ಟಣದಲ್ಲಿ ವಜ್ರದಂತ ಅಂತಕ್ಕಂಥ ಒಬ್ಬ ರಾಜನ ಆಳ್ವಿಕೆಯನ್ನು ಮಾಡ್ತಾ ಇರ್ತಕ್ಕಂಥವನಾಗಿರ್ತಾನೆ. ಅವನು ಪರಶಿವನ ಪರಮ ಭಕ್ತನಾದುದರಿಂದ ನಾರದ ಮಹರ್ಷಿಗಳು ಅವನಿಗೆ ಈ ವ್ರತದ ಉಪದೇಶವನ್ನು ನೀಡುವುದರ ಮುಖಾಂತರವಾಗಿ ಈ ವ್ರತವನ್ನ ಮಾಡುವಂತಕ್ಕಂಥ ಉಪದೇಶವನ್ನು ಮಾಡಿದಾಗ ಆ ವ್ರತದ ವಿಧಾನವೆಲ್ಲವನ್ನು ಕೂಡ ತಿಳಿದುಕೊಂಡಂತಹ ಆ ವಜ್ರದಂತ ಅಂತಕ್ಕಂಥ ರಾಜನು ಈ ವ್ರತದ ಆಚರಣೆಯನ್ನು ಮಾಡುವ ಸಲುವಾಗಿ ಅದೇ ಪಟ್ಟಣದಲ್ಲಿರ್ತಕ್ಕಂಥ ಇಬ್ಬರು ವೈಶ್ಯಕನ್ಯೆಯರು ಈ ವ್ರತದ ವಿಧಾನವೆಲ್ಲವನ್ನು ಕೂಡ ತಿಳಿದುಕೊಂಡು ತನ್ನ ಮನೆಗೆ ಬಂದು ಪುಣ್ಯವತಿ ಮತ್ತೆ ಭಾಗ್ಯವತಿ ಅಂತಕ್ಕಂಥ ಆ ಇಬ್ಬರು ವೈಶ್ಯಕನ್ಯರು ತನ್ನ ತಂದೆಯನ್ನ ಕುರಿತು ಪ್ರಾರ್ಥನೆ ಮಾಡತಕ್ಕಂಥವ್ರು ಆಗ್ತಾರೆ. ಇಲೇ ತಂದೆ, ಈ ಪ್ರಕಾರವಾಗಿರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ವ್ರತವನ್ನ ಮಾಡಬೇಕು ಅಂತಕ್ಕಂಥ ಹಂಬಲವಿದೆ ಅಂತೇಳಿ ಹೇಳಿದಾಗ ಆ ವೈಶ್ಯನು ಹೇಳುವಂತನಾಗ್ತಾನೆ ತನ್ನ ಮಕ್ಕಳಿಗೆ, ಅಮ್ಮ, ನಾವು ಅತ್ಯಂತ ಕಡುಬಡವರಾಗಿರುವುದರಿಂದ ನಮಗೆ ಪ್ರತಿನಿತ್ಯವೂ ಸಹಿತ ತಿನ್ನಲಿಕ್ಕೆ ಆಹಾರಕ್ಕೋಸ್ಕರವಾಗಿ ನಾವು ಅದೆಷ್ಟೋ ಆ ಕಷ್ಟಾದಿಗಳನ್ನು ಪಡುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಇನ್ನ ದೈವತ್ವವಾಗಿರ್ತಕ್ಕಂಥ ವ್ರತದ ಆಚರಣೆಯನ್ನು ಮಾಡಲು ಸಾಧ್ಯವೇ? ಹಾಗಾಗಿ ಆ ವ್ರತವನ್ನ ನೀವು ಮಾಡದೇ ಇರತಕ್ಕಂಥದ್ದು ಅತ್ಯಂತ ಸೂಕ್ತ ಅಂತೇಳಿ ಹೇಳಿದಾಗ ತಂದೆಯ ಮಾತನ್ನು ಕೇಳಿದಂತ ಆ ವೈಶ್ಯ ಕನ್ಯೆಯರು ತಂದೆಯಿಂದ ಕೇವಲ ವ್ರತವನ್ನ ಮಾಡುವ ಸಲುವಾಗಿ ಅಪ್ಪಣೆಯನ್ನು ಮಾತ್ರ ಬೇಡ್ತಕ್ಕಂಥವ್ರು ಆಗ್ತಾರೆ. ಆ ತಂದೆಯಿಂದ ಅಪ್ಪಣೆಯನ್ನ ಪಡೆದ ಬಳಿಕ ನೇರವಾಗಿ ಆ ವಟವೃಕ್ಷದ ಅಂದ್ರೆ ಆಲದ ಮರದ ಕೆಳಗಡೆ ಅಲ್ಲೇ ಸಿಗುವಂತಹ ಆ ಒಂದು ಅರಣ್ಯದಲ್ಲಿ ಸಿಗಬಹುದಾಗಿರ್ತಕ್ಕಂಥ ಎಲ್ಲ ಹಣ್ಣು ಹಂಪಲಾದಿಗಳನ್ನ ಸಿದ್ಧಪಡಿಸಿಕೊಂಡು ಯಥೋಚಿತವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕೇದಾರೇಶ್ವರನನ್ನ ಸ್ಥಾಪಿಸಿ ಅನನ್ಯವಾಗಿ ಭಕ್ತಿಯಿಂದ ಪ್ರಾರ್ಥನೆ ಆ ಪೂಜಾದಿಗಳನ್ನ ಮಾಡುವುದರಿಂದ ಸಂತೃಪ್ತನಾದಂತಹ ಆ ಶಿವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನ ಪಡೆಯುವುದರ ಒಂದಿಗೆ ಹಿಂತಿರುಗಿ ಬಂದಂತ ಆ ವೈಶ್ಯ ಕನ್ಯೆಯರು ಮನೆಗೆ ಬಂದಂತ ಸಂದರ್ಭದಲ್ಲಿ ಪರಶಿವನ ಅನುಗ್ರಹದಿಂದ ಮನೆಯಲ್ಲಿ ಎಲ್ಲ ದನಕನಕ ವಸ್ತುವಾಹನಾದಿಗಳೆಲ್ಲವನ್ನು ಕೂಡ ಅವರು ಪಡೆದಿರತಕ್ಕಂಥವ್ರು ಆಗಿರ್ತಾರೆ. ಅತ್ಯಂತ ಆನಂದಭರಿತರಾದಂತ ಆ ವೈಶ್ಯ ಕನ್ಯೆಯರನ್ನ ದೈವದ ಅನುಗ್ರಹದಿಂದ ಆ ರಾಜ್ಯದ ಅರಸನಾಗಿರ್ತಕ್ಕಂಥ ಚೋಳರಾಜನು ಹಿರಿಯ ವೈಶ್ಯಕನ್ಯೆ ಆಗಿರ್ತಕ್ಕಂಥ ಪುಣ್ಯವತಿಯನ್ನ ವಿವಾಹ ಆಗೋದರ ಒಟ್ಟಿಗೆ ಮತ್ತೊಂದು ರಾಜ್ಯದ ಅರಸನಾಗಿರ್ತಕ್ಕಂಥ ಹೊಯ್ಸಳ ರಾಜನು ಆ ಕಿರಿಯ ವೈಶ್ಯಕನ್ಯೆ ಆಗಿರ್ತಕ್ಕಂಥ ಭಾಗ್ಯವತಿಯನ್ನು ಸಹಿತ ವಿವಾಹವಾಗ್ತಕ್ಕಂಥವ್ರು ಆಗ್ತಾರೆ. ಹೀಗೆ ಕಾಲಾನುಕ್ರಮದಲ್ಲಿ ಈ ವೈಶ್ಯಕನ್ಯೆಯರು ಅತ್ಯಂತ ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ಮಾಡುವಂತಹ ಆ ಸಂದರ್ಭದಲ್ಲಿ ಕಿರಿಯವಳಾಗಿರ್ತಕ್ಕಂಥ ಭಾಗ್ಯವತಿಯು ಹಲವಾರು ವರ್ಷಗಳ ಕಾಲ ಈ ವ್ರತದ ಆಚರಣೆಯನ್ನ ನಿಲ್ಲಿಸ್ತಕ್ಕಂಥವಳು ಆಗಿರ್ತಾಳೆ. ಇದರಿಂದ ಕೋಪಗೊಂಡವನಾದಂತಹ ಪರಶಿವನು ತನ್ನ ವ್ರತಾನುಗ್ರಹದಿಂದ ಎಲ್ಲ ದನಕನಕ ವಸ್ತು ವಾಹನಾದಿಗಳೆಲ್ಲವನ್ನು ಕೂಡ ಪಡೆದುಕೊಂಡವಳಾಗಿರ್ತಕ್ಕಂಥ ಆ ವೈಶ್ಯಕನ್ಯೆಯು ಈ ಕಾಲಾನುಕ್ರಮದಲ್ಲಿ ಯಾವ ರೀತಿಯಾಗಿ ಈ ವ್ರತವನ್ನು ಮಾಡಲಿಲ್ಲ, ಅದರ ಸಲುವಾಗಿ ಸ್ವಲ್ಪ ಮಟ್ಟಿಗೆ ಕಷ್ಟಪ್ರದವಾಗಲಿ ಅಂತೇಳಿ ಆ ಅವಕೃಪೆಯನ್ನ ಬೀರಿದಂತಹ ಸಂದರ್ಭದಲ್ಲಿ ಆ ವೈಶ್ಯಕನ್ಯೆ ಆಗಿರ್ತಕ್ಕಂಥ ಭಾಗ್ಯವತಿಯು ರಾಜಭ್ರಷ್ಟಳಾಗಿ ಆ ರಾಜನಿಂದ ತಿರಸ್ಕರಿಸಿದಂತವಳು ಆಗಿರ್ತಾಳೆ. ಆ ಕೂಡಲೇ ಮಗನ ಸಹಿತಳಾಗಿ ರಾಜ್ಯವನ್ನು ತೊರೆದು ಹಲವಾರು ಪ್ರಾಂತ್ಯಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಮಗನಿಗೆ ಮತ್ತೊಂದು ರಾಜ್ಯದಲ್ಲಿರ್ತಕ್ಕಂಥ ಪುಣ್ಯವತಿ ಅಂತಕ್ಕಂಥ ದೊಡ್ಡಮ್ಮನ ಮನೆಗೆ ತೆರಳಿ ನಮಗೆ
ಬಂದು ಒದಗಿರತಕ್ಕಂಥ ಈ ದುಃಖ ದುರಿತೋಪಾದಿಗಳನ್ನ ತಿಳಿಸಿ ಅವರಿಂದ ಏನಾದರೂ ಸಹಾಯವನ್ನು ಪಡೆದು ಬಾ ಅಂತಕ್ಕಂಥ ವಾಕ್ಯವನ್ನು ತಿಳಿಸಿದಾಗ ಆ ಕೂಡಲೇ ತಿಳಿದಂತಹ ಮಗನಾದಂತ ದೂರದಲ್ಲಿರ್ತಕ್ಕಂಥ ಪುಣ್ಯವತಿಯ ರಾಜ್ಯಕ್ಕೆ ತೆರಳಿ ತನ್ನ ದೊಡ್ಡಮ್ಮನ ಬಳಿ ಎಲ್ಲ ಸಂಗತಿಗಳನ್ನ ತಿಳಿಸಿದಾಗ ಅತ್ಯಂತ ದುಃಖವಂತಳಾದಂತ ಆ ಪುಣ್ಯವತಿಯು ಅವನಿಗೆ ಬೇಕಾಗಿರ್ತಕ್ಕಂಥ ಸಿರಿ ಸಂಪದಾದಿಗಳೆಲ್ಲವನ್ನು ಕೂಡ ಕೊಟ್ಟು ಕಳಿಸಿದಾಗ ಆ ಕುಮಾರನು ಮಾರ್ಗ ಮಧ್ಯದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅವರ ದೊಡ್ಡಮ್ಮನ ಕಳಿಸಿರತಕ್ಕಂಥ ಎಲ್ಲ ಧನ ವಜ್ರ ವೈಡೂರ್ಯಾದಿಗಳೆಲ್ಲವನ್ನು ಕೂಡ ಅಪಹರಿಸಿಕೊಂಡು ತೆರಳತಕ್ಕಂಥವ್ರು ಆಗ್ತಾರೆ. ಇದೇ ಪ್ರಕಾರವಾಗಿ 4 ಬಾರಿ ಈ ಪ್ರಕಾರವಾಗಿ ಆ ದೊಡ್ಡಮ್ಮನ ಕೊಟ್ಟಿರತಕ್ಕಂಥ ಎಲ್ಲ ಪದಾರ್ಥಾದಿಗಳೆಲ್ಲವೂ ಕೂಡ ವ್ಯಯವಾಗತಕ್ಕಂಥದ್ದಾಗಿರುತ್ತೆ. ಕೊನೆಯದಾಗಿ ಆ ದೊಡ್ಡಮ್ಮನಾಗಿರ್ತಕ್ಕಂಥ ಪುಣ್ಯವತಿಯು ಮಗನನ್ನ ಕುರಿತು ನಿಮ್ಮ ತಾಯಿ ಈ ವ್ರತವನ್ನು ಮಾಡ್ತಾ ಇದ್ದಾಳೆ ಅಂತಕ್ಕಂಥ ವಾಕ್ಯವನ್ನು ಕೇಳಿದಾಗ ಆ ಕುಮಾರನಾಗಿರ್ತಕ್ಕಂಥವನು ತಿಳಿಸ್ತಾನೆ, ಇಲ್ಲ ಅಮ್ಮ, ನಮ್ಮ ತಾಯಿ ಈ ವ್ರತವನ್ನ ಹಲವಾರು ವರ್ಷಗಳಿಂದ ಈ ವ್ರತವನ್ನ ನಿರ್ಲಕ್ಷಿಸುವುದರ ಮುಖಾಂತರವಾಗಿ ಈ ವ್ರತವನ್ನ ಮಾಡದೇ ಇದ್ದಾಳೆ ಅಂತಕ್ಕಂಥ ವಾಕ್ಯವನ್ನು ತಿಳಿಸಿದಾಗ ಆ ಕೂಡಲೇ ಮಗನ ಕೈಯಲ್ಲಿ ಆ ಭಾಗ್ಯವತಿಯು ಈ ವ್ರತವನ್ನ ಆಚರಿಸಿ ಈ ವ್ರತದ ಸಂಪದ್ಭರಿತವಾಗಿರ್ತಕ್ಕಂಥ ದಾರ ಅಂದ್ರೆ ನಾವು ಕೈಗೆ ಕಟ್ಟಿಕೊಳ್ಳಬಹುದಾಗಿರ್ತಕ್ಕಂಥ ಆ ಕಂಕಣವನ್ನ ಕೊಟ್ಟು ಅದರೊಟ್ಟಿಗೆ ಇನ್ನಷ್ಟು ಧನ ವಜ್ರ ವೈಡೂರ್ಯಾದಿಗಳನ್ನು ಕೊಟ್ಟು ಕಳಿಸಿದಾಗ ಸಂತೃಪ್ತನಾದಂತಹ ಕೇದಾರೇಶ್ವರನು ಅನುಗ್ರಹವಂತನಾಗಿ ಆ ಕಳೆದುಕೊಂಡಿದ್ದಂತಹ ಎಲ್ಲ ಪದಾರ್ಥಗಳೆಲ್ಲವೂ ಕೂಡ ಅವನಿಗೆ ಮತ್ತೆ ಸಿಗುವುದರ ಮುಖಾಂತರವಾಗಿ ತಾಯಿಯನ್ನು ಸೇರ್ತಾನೆ. ಈ ಪ್ರಕಾರವಾಗಿ ಆ ದಾರವನ್ನು ತಂದು ಕಂಕಣವನ್ನು ತಂದು ತಾಯಿಯ ಬಲತೋಳಿಗೆ ಕಟ್ಟಿದಾಗ ಎಲ್ಲವೂ ಕೂಡ ಪುನಃ ಅವಳಿಗೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಆ ಕೂಡಲೇ ಆ ರಾಜಭ್ರಷ್ಟಳಾಗಿರ್ತಕ್ಕಂತಹ ಆ ಭಾಗ್ಯವತಿಯು ತನ್ನ ಗಂಡನ ಬಂದು ಪುನಃ ಅವಳನ್ನ ತನ್ನ ಅರಮನೆಗೆ ಕರೆದುಕೊಂಡು ಹೋಗೋದ್ರ ಮುಖಾಂತರವಾಗಿ ಈ ದೋಷಾದಿಗಳಿಂದ ಮುಕ್ತಿಯನ್ನು ಪಡೆದಂತವಳಾದ ಆ ಭಾಗ್ಯವತಿಯು ಅಂದಿನಿಂದ ಅವಳ ಜೀವಿತಾವಧಿಯಲ್ಲಿ ತಪ್ಪದೆ ಈ ವ್ರತದ ಆಚರಣೆಯನ್ನು ಮಾಡುವುದರ ಮುಖಾಂತರವಾಗಿ ಈ ಮಾನವ ಕುಲದಲ್ಲಿ ಬೇಕಾಗಿರತಕ್ಕಂಥ ಎಲ್ಲ ಸುಖಭೋಗ ಭಾಗ್ಯಾದಿಗಳನ್ನು ಪಡೆಯುವುದರ ಒಟ್ಟಿಗೆ ಅದರಲ್ಲೂ ಸಹಿತ ಈ ವ್ರತವನ್ನ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥ ಎಲ್ಲ ವರ್ಗದವರಿಗೂ ಸಹಿತ ಇವತ್ತಿನ ದಿನದಲ್ಲಿ ಈ ವ್ರತದ ಆಚರಣೆಯನ್ನು ಮಾಡುವುದರ ಮುಖಾಂತರವಾಗಿ ಅದರಲ್ಲೂ ಸಹಿತ ವಿಶೇಷವಾಗಿ ಇವತ್ತಿನ ದಿನದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪಾದಿಗಳನ್ನ ಯಥೋಚಿತವಾಗಿ ದಾನವನ್ನು ಮಾಡುವುದರಿಂದ ಅದರಲ್ಲೂ ಇವತ್ತಿನ ದಿನದಲ್ಲಿ ಮುದ್ಗ ಪ್ರಮಾಣ ಅಂದ್ರೆ ಉದ್ದಿನ ಕಾಳಿನಷ್ಟು ಪ್ರಮಾಣವನ್ನಾದರೂ ಸಹಿತ ಬಂಗಾರವನ್ನು ದಾನ ಮಾಡಬೇಕು ಅಂತಕ್ಕಂಥ ಆ ಶಾಸ್ತ್ರ ಇದೆ. ಆದರೂ ನಾವು ಇವತ್ತಿನ ದಿನದಲ್ಲಿ ಈ ಕಾಲಮಾನದಲ್ಲಿ ಬಂಗಾರವನ್ನು ದಾನ ಮಾಡಲಿಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ಹಾಗಾಗಿ ನಾವು ಮನುಷ್ಯರು ಉಪಯೋಗಿಸಬಹುದಾಗಿರ್ತಕ್ಕಂಥ ಪದಾರ್ಥಾದಿಗಳನ್ನ ದಾನ ಮಾಡುವುದರಿಂದ ಬೆಳ್ಳಿ, ಮುತ್ತು, ವಿಶೇಷವಾಗಿ ಪಾದರಕ್ಷೆಗಳು, ವಸ್ತ್ರ, ಈ ಪ್ರಕಾರವಾಗಿ ನಿರ್ಗತಿಕರಿಗೆ ಇವತ್ತಿನ ದಿನದಲ್ಲಿ ಯಥೋಚಿತವಾಗಿ ಯಥಾಸತ್ಕಾರಾದಿಗಳನ್ನ ಮಾಡುವುದರಿಂದಲೂ ಕೂಡ ಇನ್ನಷ್ಟು ಶುಭವನ್ನ, ಯಶಸ್ಸನ್ನ, ಆ ಪರಶಿವನ ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ಕೂಡ ಇವತ್ತಿನ ದಿನದಲ್ಲಿ ಪಡೆಯಬಹುದಾಗಿರ್ತಕ್ಕಂಥ ಒಂದು ಸುಯೋಗದ ದಿನ ಈ ಒಂದು ದೀಪಾವಳಿಯ ಸುದಿನ. ಗುರುಗಳೇ, ಕೇದಾರೇಶ್ವರನ ವ್ರತದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಶುಭಂ ಭೂಯಾತ್, ಲೋಕಾ ಸಮಸ್ತ ಸುಖಿನೋ ಭವಂತು, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ, ಗೋಬ್ರಾಹ್ಮಣೇಭ್ಯ ಸೋಮಸ್ತು ನಿತ್ಯಂ, ಲೋಕಾ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇಂದು ಗುರುಗಳು ತಿಳಿಸಿದ ಹಾಗೆ ಕೇದಾರೇಶ್ವರನ ವ್ರತವನ್ನ ಆಚರಿಸಿ ತಾವು ಕೂಡ ಅನುಕೂಲವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷವಾದ ವಿಚಾರದೊಂದಿಗೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಗುರೂಜಿಯಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಾಗೂ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಲು ಶುಭಮಂಗಳ ಕೇರ್ ಆಫ್ ರಾಯನ್ ಪ್ರೊಡಕ್ಷನ್ಸ್ 171/A 6ನೇ ಅಡ್ಡ ರಸ್ತೆ 8ನೇ ಮುಖ್ಯ ರಸ್ತೆ ಮಲ್ಲೇಶ್ವರಂ 560003 ಅಥವಾ info@rayanproductions.in ಗೆ ಮೇಲ್ ಮಾಡಿ.